ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಇನ್ ಒನ್. ಇವತ್ತು ಯಾವಾಗಲೂ ಒಂದೇ ರೀತಿಯ ಮೊಟ್ಟೆ ಕರಿ ಆಗಲಿ ಅಥವಾ ಮೊಟ್ಟೆ ಫ್ರೈ ಮಾಡಿ ತಿನ್ನೋದಾಗಲಿ ಮತ್ತು ಎಗ್ ರೈಸ್ ಮಾಡೋದಾಗಲಿ ಈ ರೀತಿ ಒಂದೇ ರೀತಿ ತಿಂದು ಬೋರ್ ಆಗಿದೆ ಅಂದರೆ ಇವತ್ತು ನಾವು ಬೆಳ್ಳುಳ್ಳಿ ಮೊಟ್ಟೆ ಕಬಾಬನ್ನು ಮಾಡೋಣ. ಅದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಸ್ವಲ್ಪ ಒಂದು 3 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತು 3 ಮೊಟ್ಟೆಯನ್ನು ಬೇಯಿಸಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊಟ್ಟೆನ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಫಸ್ಟು. ಆನಂತರ ನಾನು ಆವಾಗ ತೋರಿಸಿರೋ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಹೀಗೆ ಸಿಪ್ಪೆ ಸುಲಿದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ಮಿಕ್ಸ್ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಇದು ಕಬಾಬ್ ಮಾಡಲಿಕ್ಕೆ ಮೊಟ್ಟೆ ಕಟ್ ಮಾಡಿರೋ ಮೊಟ್ಟೆಯಲ್ಲಿ ಕಬಾಬ್ ಪೌಡ್ರ್ ಮಿಕ್ಸ್ ಮಾಡಿ ಸೇರಿಸೋದಲ್ಲ. ಹಾಗೆ ಮಾಡಿದರೆ ಮೊಟ್ಟೆ ಹಳದಿ ಕಲರ್ ಭಾಗ ಇರುತ್ತಲ್ಲ ಅದೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಇವಾಗ ಬೇರೆ ಒಂದು ಬೌಲ್ ತೊಗೊಂಡು ಅದರಲ್ಲಿ ಮಿಕ್ಸ್ ಮಾಡೋಣ. ಈ ಬೌಲಲ್ಲಿ ಫಸ್ಟ್ ನಾನು ಚಿಕನ್ನಿದ್ದು ಕಬಾಬಿದ್ದು ಪೌಡರ್ ಹಾಕ್ತಿದ್ದೀನಿ. ನಾನು ಒಂದು ಪ್ಯಾಕೆಟ್ ಪೂರ್ತಿ ಹಾಕಿದ್ದೀನಿ. ಮತ್ತು ನಾನು ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ತೀನಿ. ಇದು ಕೂಡ ಸ್ವಲ್ಪ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ನಾನು ಕಾಳು ಮೆಣಸು ಹಾಕ್ತೀನಿ. ಸ್ವಲ್ಪ ಗಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಮಸಾಲೆ. ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ಕೊನೆಯದಾಗಿ ಉಪ್ಪು ಸೇರಿಸ್ಕೊತೀನಿ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಕಟ್ ಮಾಡಿರೋ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ತೇನೆ. ಇವಾಗ ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ಕೊನೆಯದಾಗಿ ನಾನು ಸ್ವಲ್ಪ ವೆನೆಗರನ್ನು ಸೇರಿಸ್ಕೊಳ್ತಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಕನ್ಸಿಸ್ಟಿಗೆ ಬರೋ ಹಾಗೆ ಮಿಕ್ಸ್ ಮಾಡಿ. ಈ ರೀತಿ ಕಲಸಿಟ್ಕೊಂಡ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಮಿಕ್ಸ್ ಮಾಡ್ತಿದ್ದೀನಿ. ಯಾಕಂದರೆ ಇದು ನೋಡುವಾಗ ನನಗೆ ಕಲರ್ ಸ್ವಲ್ಪ ಕಡಿಮೆ ಅನ್ನಿಸ್ತಾ, ಅದಕ್ಕೆ ಫುಡ್ ಕಲರನ್ನು ಮಿಕ್ಸ್ ಮಾಡ್ತೀವಿ. ಸ್ವಲ್ಪ ಸ್ವಲ್ಪ ಸೇರಿಸ್ಕೊತೀವಿ. ಫುಡ್ ಕಲರ್ ಹಾಕೊಂಡ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕಬಾಬ್ ಕರಿಲಿಕ್ಕೆ ಎಣ್ಣೆನ ಹಾಕ್ತಾಯಿದ್ದೆ. ಇದು ಎಣ್ಣೆ ಬಿಸಿ ಆಗುವವರೆಗೂ ವೇಟ್ ಮಾಡಬೇಕು. ಇದು ಇವಾಗ ಬಿಸಿ ಆಗ್ತಾಯಿದೆ, ಗುಳ್ಳೆ ಬರ್ತಾ ಇದೆಯಲ್ಲ. ಇದು ಇವಾಗ ಎಣ್ಣೆ ಕಾದಿದೆ. ಇವಾಗ ನಾವು ಮೊಟ್ಟೆಯನ್ನು ತಗೋಬೇಕು. ಈ ರೀತಿ ಮೊಟ್ಟೆ ತಗೊಂಡು ಇದರಲ್ಲಿ ಅದ್ದಬೇಕು. ಇಷ್ಟು ಅದ್ದಿ ಎಣ್ಣೆಲಿ ಬಿಟ್ಟರೆ ಆಯಿತು. ನೋಡಿ, ಇದು ಮೊಟ್ಟೆ ತಗೊಂಡು ಇದರಲ್ಲಿ ಅದ್ದಿ ಎಣ್ಣೆಲಿ ಬಿಡೋದಷ್ಟೇ. ಇವಾಗ ನಾನು ಎಲ್ಲವನ್ನು ಹಾಗೆ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಇದು ಇವಾಗ ಎಣ್ಣೆಯಲ್ಲಿ ಬೇಯ್ತಾ ಇದೆ. ಇವಾಗ ನಾವು ಒಂದೊಂದಾಗಿ ಬಳಸೋಣ. ನೋಡಿ ಫ್ರೆಂಡ್ಸ್, ಇದು ಇವಾಗ ಹೇಗೆ ಬೆಂದಿದೆ ಅಂತ. ಇದು ನೋಡಿ ಫ್ರೆಂಡ್ಸ್, ಚಿಕನ್ ಕಬಾಬಿನ್ಗಿಂತ ಮೊಟ್ಟೆ ಬೆಳ್ಳುಳ್ಳಿ ಕಬಾಬ್ ಹೇಗೆ ಬಂದಿದೆ ಅಂತ ನೋಡುವಾಗಲೇ ತಿನ್ನಬೇಕು ಅನ್ನಿಸ್ತದೆ.
ಇದನ್ನು ತುಂಬ ಹೊತ್ತು ಬೇಯಿಸ್ಲಿಕ್ಕಿಲ್ಲ, ಇವಾಗ ತಗೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ನೋಡಿ ಹೇಗೆ ಬಂದಿದೆ ಅಂತ. ನೋಡಿ ಕಲರ್ ನೋಡಿ, ಅದು ಈಗ ನಾನು ಉಳಿದ ಮೊಟ್ಟೆ ಪೀಸನ್ನೆಲ್ಲ ಎಣ್ಣೆಯಲ್ಲಿ ಬಿಡ್ತೇನೆ. ನೋಡಿ ಫ್ರೆಂಡ್ಸ್, ನನ್ನ 3 ಮೊಟ್ಟೆಗೆ ಎಷ್ಟು ಎಗ್ ಕಬಾಬ್ ಬಂದಿದೆ ಅಂತ. ಫ್ರೆಂಡ್ಸ್, ಬೆಳ್ಳುಳ್ಳಿ ಎಗ್ ಕಬಾಬ್ ರೆಡಿ ಆಯಿತು. ನೀವು ಟೀ ಅಥವಾ ಸ್ನ್ಯಾಕ್ಸ್ ಜೊತೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತಂತೆ ನಂಗೆ ಕಮೆಂಟ್ ಮಾಡಿ. ನಮಗಿದು ತಿನ್ನುವಾಗ ನಾವು ಮೊಟ್ಟೆ ತಿಂತಿದ್ದೀವಿ ಅಂತ ಫೀಲ್ ಆಗಲ್ಲ, ನಮಗೆ ಕಬಾಬ್ ತಿಂತಿದ್ದೀವಿ ಅಂತಾನೆ ಫೀಲ್ ಆಗುತ್ತೆ. ಯಾಕಂದರೆ ಆ ಬೆಳ್ಳುಳ್ಳಿ ಘಮ ನಮಗೆ ಮುಂದುಗಡೆ ಬರುತ್ತೆ. ಅದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.